Hello everyone, I'm Dr. ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಡಿ ಎನ್ ಎಸ್ ಅಂದರೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್. ನೇಸಲ್ ನೋಸಿಗೆ ಸಂಬಂಧಪಟ್ಟದ್ದು. ಸೊ ಹೀಗಂದರೆ ಏನು ಅಂದರೆ ಕನ್ನಡದಲ್ಲಿ ಅದಕ್ಕೆ ತರ್ಜುಮೆ ಮಾಡಬೇಕು ಅಂದರೆ ಈಕ್ವಲೆಂಟ್ ವರ್ಡು ಸೊಟ್ಟ ಮೂಗು. ಸೊಟ್ಟ ಹೆಂಗಿರ್ತದೆ? ಈಗ ಮೂಗು ಅನ್ನೋದನ್ನು ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು ಮೂಗು, ಎರಡು ಹೊರಳೆಗಳು ಅಲ್ವಾ, ಮಧ್ಯದಲ್ಲಿ ಒಂದು ಗೋಡೆ. ಈ ಗೋಡೆಗೆ ಸೆಪ್ಟಮ್ ಅಂತ ಹೇಳ್ತಾರೆ. ಸೊ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂದರೆ ನೇರ ಇರುವ ಬದಲು ಸ್ವಲ್ಪ ಡಿವಿಯೇಷನ್ ಆಗಿದೆ. ಈ ಮೂಗಿನೊಳಗೆ ಮೂಗಿನ ಭಿತ್ತಿ ಎರಡು ಹೊರಳೆಗಳ ಮಧ್ಯೆ ಇರುವಂತಹ ಭಿತ್ತಿ ಸ್ವಲ್ಪ ಓರೆಯಾಗಿದೆ ಅನ್ನುವಂಥದ್ದು ಅರ್ಥ. ಇದಕ್ಕೆ ಅದೊಂದು ಸ್ವಲ್ಪ ಕ್ರೂಡಾಗ್ತದೆ. ಸೊಟ್ಟ ಮೂಗು ಸೊಟ್ಟಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಹೊರಗಡೆ ಸೊಟ್ಟ ಗೊತ್ತಾಗಲಿಕ್ಕಿಲ್ಲ, ಕೆಲವರಿಗೆ ಗೊತ್ತಾಗ್ತದೆ. ಹೊರಗಡೆ ಕೂಡ ಹೀಗೆ ಆಗಿರೋದು ಗೊತ್ತಾಗ್ತದೆ. ಸೊ ಇದು ಮನುಷ್ಯನಲ್ಲಿ ಯಾಕೆ ಹೀಗೆ ಇರ್ತದೆ? ಇದು ಜೆನೆಟಿಕ್, ಅಂದರೆ ಹುಟ್ಟುವಾಗಲೇ ಹಾಗೆ ಇರ್ತದೆ. ನೀವು ಸಾಮಾನ್ಯವಾಗಿ ತುಂಬ ಸೂಕ್ಷ್ಮವಾಗಿ ನೋಡಿದರೆ ನಮ್ಮ ಮೂಗುಗಳು ವಿಧವಿಧವಾಗಿರ್ತವೆ. ಬಾಯಿ, ಕಣ್ಣು ಎಲ್ಲ ಸೇಮ್ ಇರ್ತದೆ, ಕಿವಿ ಎಲ್ಲ ಸೇಮ್ ಇರ್ತದೆ. ಆದರೆ ಮೂಗಿನ ಶೇಪ್ ಮಾತ್ರ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಕೆಲವರಿಗೆ ದಪ್ಪ ಮೂಗಿರ್ತದೆ, ಕೆಲವರಿಗೆ ತೆಳ್ಳಗೆ ಮೂಗಿರ್ತದೆ. ಮೂಗಿನ ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿದರೆ ಮೂಗಿನ ಹೊರಳೆಗಳು ಕೂಡ ಈ ಕಡೆದ ಆ ಕಡೆ ಶೇಪ್ಗಳು ಡಿಫ್ರೆಂಟ್ ಆಗಿರ್ತವೆ. ನೀವು ಇದನ್ನು ತುಂಬ ಕೇರ್ಫುಲ್ಲಾಗಿ ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಡಾಕ್ಟ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರಲ್ಲ ಅಂತ. ಹೊರಳೆಗಳ ಶೇಪ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೆಂಟ್ರಲ್ಲಿರುವಂತಹ ವಾಲ್ ಅಂದರೆ ಸೆಂಟ್ರಲ್ಲಿರುವಂತಹ ಭಿತ್ತಿ ಅದು ಕೆಲವರಿಗೆ ನೇರವಾಗಿರ್ತದೆ, ಕೆಲವರಿಗೆ ಮಾತ್ರ ಸ್ವಲ್ಪ ಸೊಟ್ಟಾಗಿರ್ತದೆ. ಈ ಥರ ಸೊಟ್ಟಾಗಿರುವಂತಹ ಮೂಗಿನ ಭಿತ್ತಿಗೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್. ಇದು ಹುಟ್ಟಿದಂದಿನಿಂದ ಬಂದಿರುವಂತಹದ್ದು. ಇದರಿಂದ ತೊಂದರೆಗಳು ತುಂಬ ಇಲ್ಲ, ಆದರೆ ಕೆಲವು ತೊಂದರೆಗಳು ಪದೇ ನಮ್ಮನ್ನು ಕಾಡ್ತವೆ. ಉದಾಹರಣೆಗೆ, ಈ ಒಂದು ಕಡೆ ಯಾರಿಗೆ ಸೊಟ್ಟ ಇದೆಯೋ ಅಂದರೆ ಒಂದು ಕಡೆ ಸ್ಪೇಸ್ ಕಮ್ಮಿ ಇರ್ತದೆ, ಈ ಕಡೆ ಜಾಸ್ತಿ ಹೋಗಿರ್ತದಲ್ಲ, ಆ ಕಡೆ ಸ್ಪೇಸ್ ಕಮ್ಮಿ ಆಗ್ತದಲ್ವ. ಸೊ ಗಾಳಿ ಹೋಗಲಿಕ್ಕೆ ಬರಲಿಕ್ಕೆ ಜಾಗ ಸ್ವಲ್ಪ ಕಮ್ಮಿ ಆಗ್ತದೆ. ಈ ಕಮ್ಮಿ ಆಗುವಾಗ ಇದರಿಂದಾಗಿ ನಿಮಗೆ ಕೆಲವು ಸರ್ತಿ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಆಮೇಲೆ ಒಂದು ಕಡೆ ಸೊಟ್ಟಾಗಿರೋದ್ರಿಂದ ಇದರಲ್ಲಿ ಧೂಳು ಬಂದು ಕೂಡಲೇ ಅಕ್ಷಿ ಬರ್ಬೋದು, ಸೀನುಗಳು ಬರ್ಬೋದು. ಅಥವಾ ನೆಗಡಿ ಆದಾಗ, ಶೀತ ಆದಾಗ ಮೂಗು ಕಟ್ಕೊಳ್ಬೋದು. ಆ ಪರ್ಟಿಕ್ಯುಲರ್ ಸೈಡ್ನಲ್ಲಿ ಇನ್ನೊಂದು ಕಡೆ ಸರಾಗವಾಗಿ ಗಾಳಿ ಹೋಗುತ್ತೆ, ಒಂದು ಕಡೆ ಮಾತ್ರ ಸ್ವಲ್ಪ ಸರಿಯಾಗಿ ಉಸಿರಾಡೋಕ್ಕಾಗಲ್ಲ ಅಥವಾ ಸೀನುಗಳು ಬರ್ಬೋದು. ಇದು ಶೀತ ಆದಾಗ ಸ್ವಲ್ಪ ತೊಂದರೆ ಆಗ್ತದೆ. ಬೇಸಿಕಲಿ ನಮಗೆ ಕೆಲವು ನಮ್ಮ ಕನ್ನಡದಲ್ಲಿ ಪರ್ಟಿಕ್ಯುಲರ್ಲಿ ಅಕ್ಷರಗಳಲ್ಲಿ ಬೇರೆ ಬೇರೆ ಥರದ ಅಕ್ಷರಗಳಿವೆ. ಈ ನಿಮಗೆ ಗೊತ್ತಿರೋ ಹಾಗೆ ಕಾಕ ಗಾಗ ಅದರೊಳಗೆ ಲಾಸ್ಟ್ ಅಕ್ಷರಗಳು ಅನುನಾಸಿಕ ಅಂತ ಹೇಳ್ತೀವಿ, ಮೂಗಿನಿಂದ ಬರುವಂಥದ್ದು ಸೌಂಡ್ಗಳು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಶೀತ ಆದಾಗ ನ್ಯಾಚುರಲಿ ನಮ್ಮ ಧ್ವನಿ ಬದಲಾವಣೆ ಆಗುತ್ತೆ. ಅದರಲ್ಲಿ ಕೂಡ ಮೂಗಿನ ಪಾತ್ರ ಭಾಳ ದೊಡ್ಡದು. ಸೊ ಹೀಗೆ DNS ಅನ್ನೋದು ನಂಬರ್ 1 ಹುಟ್ಟಿದಂದಿನಿಂದ ಬಂದಿರುವಂಥದ್ದು. ಜೀನ್ಸ್ ಮೇಲೆ ಬಂದಿರ್ಬೋದು, ನಿಮ್ಮ ಅಪ್ಪನಿಗೆ ಅಥವಾ ಅಮ್ಮನಿಗಿದ್ದರೆ ನಿಮಗೆ ಆ ಥರ ಬಂದಿರ್ಬೋದು, ಸೊಟ್ಟ ಮೂಗಾಗಿರ್ಬೋದು. ಇದು ಒಂದು ಕಾಯಿಲೆ ಅಂತ ನಾವು ಹೇಳಲ್ಲ, ಇದು ಕಂಜನೈಟಲ್, ಹುಟ್ಟಿದಂದಿನಿಂದ ಬಂದಿರುವಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ಥರ ದೇವರು ಕೊಟ್ಟಿದ್ದಾನೆ. ಸೊ ಇದು ಶೀತ ಆದಾಗ ತೊಂದರೆ ಕೊಡ್ಬೋದು. ಅಲರ್ಜಿ ಕಾಯಿಲೆಗಳು, ಕೆಲವು ಅಲರ್ಜಿ ಕಾಯಿಲೆಗಳು ಇದರಿಂದ ಬರ್ಬೋದು. ಇನ್ನೊಂದು ಏನಾಗ್ತದೆ ಅಂತಂದರೆ, ನಿಮಗೆ ಯಾವ ಕಡೆ ಮೂಗು ಸೊಟ್ಟಾಗಿದೆಯೋ ಆ ಕಡೆ ನ್ಯಾರೋ ಆಗಿರುತ್ತಲ್ವ. ಈಗ ಇಲ್ಲಿ ಒಳಗಡೆ ಹೋಗಿದ್ದಿದ್ರೆ, ಈ ಬಲಭಾಗದಲ್ಲಿ ಒಳಗಡೆ ಹೋಗಿದ್ದರೆ, ಆ ಬಲಭಾಗದಲ್ಲಿ ನಿಮಗೆ ಶೀತ ಆದಾಗ ನೇಸಲ್ ಸೆಕ್ರೀಷನ್ಸ್ ಬರುತ್ತೆ, ಸಿಂಬಳ ಥರ ಬರ್ತದೆ, ನೀರು ಬರ್ಬೋದು ಫಸ್ಟು. ಆಮೇಲೆ ಅದು ಏನಾಗ್ತದೆ ಅಂತಂದರೆ, ಅದು ಇಲ್ಲಿ ಪ್ಯಾರಾನೇಸಲ್ ಸೈನಸಸ್ ಅಂತಿದೆ, ಇಲ್ಲಿ ಸೈನಸಸ್ ಅಂತಿರುತ್ತೆ. ಫ್ರಂಟಲ್ ಸೈನಸಸ್, ಪ್ಯಾರಾನೇಸಲ್ ಸೈನಸಸ್,
ನಾನು ಸೈನೋಸೈಟಿಸ್ ವಿಚಾರ ಮಾತಾಡಿದಾಗ ಅದನ್ನು ಹೇಳಿದ್ದೆ. ಸೊ DNS ಇರುವವರಿಗೆ ಆ ಭಾಗದಲ್ಲಿ ಸರಿಯಾಗಿ ನೀರು ಕೆಳಗಡೆ ಬರದೆ, ಶೀತ ಆಗುವಾಗ ನೀರು ಕೆಳಗಡೆ ಬರದೆ ಮೇಲ್ಗಡೆ ಸೈನಸಸ್ಸಲ್ಲಿ ನೀರು ಸೇರ್ಕೋಬೋದು. ಸೈನಸಸ್ ಕೂಡ ಉರಿತ ಬರುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಅಲ್ಲಿ ಸೇರ್ಕೊಂಡಿರುವ ನೀರು ಅದು ಸರಾಗವಾಗಿ ಮೂಗಿನಲ್ಲಿ ಇಳಿಯದೆ ಸೈನಸಸ್ಸಲ್ಲೇ ನೀರು ಕಟ್ಕೊಂಡು ಹಾಗೆಯೇ ಅದು ಪಸ್ ಆಗಿಬಿಟ್ಟು ಸೈನೋಸೈಟಿಸ್ ಆಗ್ಬೋದು. ಸೊ ಇದು ಕಾಮನೆಸ್ಟ್ ಕಾಂಪ್ಲಿಕೇಶನ್ ಆಫ್ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್. ಮಾತಿನಲ್ಲಿ ಸ್ವಲ್ಪ ಅಕ್ಷರಗಳ ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಸೈನೋಸೈಟಿಸ್ ಬರ್ಬೋದು, ಕ್ರಾನಿಕ್ ಸೈನೋಸೈಟಿಸ್ ಬರ್ಬೋದು. ಯಾಕಂದರೆ ಸೈನೋಸೈಟಿಸ್ ಬಂದು ಅದು ಯಾವಾಗ ನೋಡಿದ್ರೂ ಸೈನೋಸೈಟಿಸು, ತಲೆನೋವು, ಯಾವಾಗ ನೋಡಿದರೂ ತಲೆನೋವು, ಹೀಗೆ ಹಲವಾರು ರೀತಿಯಲ್ಲಿ ಇದು ತೊಂದರೆ ಕೊಡ್ಬೋದು. ಕ್ರಾನಿಕ್ ಸೈನೋಸೈಟಿಸ್ ಆದಾಗ ಅದನ್ನು ನೀವು ವೈದ್ಯರಿಗೆ ತೋರಿಸಿದ್ರೆ ಅವರು ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತಾರೆ. ಸಾಮಾನ್ಯವಾಗಿ ಸೈನಸಸ್ ಇದು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಆಗಿ ಮೂಗು ಕಟ್ಕೊಂಡಾಗ ನಾವು ಮಾಡುವಂಥದ್ದು ಸ್ಟೀಮ್ ಇನಲೇಷನ್. ನಾರ್ಮಲಾಗಿ ನಾನು ಎಲ್ಲರಿಗೂ ಹೇಳ್ತೀನಿ, ಸ್ಟೀಮ್ ಇನಲೇಷನ್ ಮಾಡಿ ಆವಿ ತಗೊಳ್ಳಿ, ಮೂಗಿನಲ್ಲಿ ಆವಿ ತಗೊಳ್ಳಿ. ಒಂದು ಸರ್ತಿ ಈ ಕಡೆ ತಗೊಳ್ಳಿ, ಒಂದು ಸರ್ತಿ ಈ ಕಡೆ ತಗೊಳ್ಳಿ, ಒಂದು 5-6 ಸರ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಆವಿ ತಗೊಳ್ಳಿ, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಆವಿ ತಗೊಳ್ಳಿ. ಅದು ಆವಿ ಹೆಲ್ಪ್ ಆಗಲಿಲ್ಲ ಅಂತಂದರೆ ಆವಾಗ ಮೂಗಿನ ಹೊರಳೆ ಒಳಗಡೆ ಹಾಕುವಂತಹ ಡ್ರಾಪ್ಸ್ ಬರ್ತದೆ, ಸ್ಪ್ರೇ ಬರ್ತದೆ. ಸೊ ನೇಸಲ್ ಸ್ಪ್ರೇ ಅಥವಾ ನೇಸಲ್ ಡ್ರಾಪ್ಸ್ಗಳನ್ನು ಹಾಕಿ ಅದನ್ನು ಡಿಕಂಜೆಸ್ಟ್ ಮಾಡ್ಬೋದು. ಸ್ವಲ್ಪ ಮಟ್ಟಿಗೆ ಒಳಗಡೆ ಚರ್ಮದ ಸೂಕ್ಷ್ಮ ಚರ್ಮದ ಮಟ್ಟಿಗೆ ಸ್ವಲ್ಪ ಅಗಲ ಮಾಡ್ಬೋದು. ಅಗಲ ಮಾಡಿ ಸರಾಗವಾಗಿ ಉಸಿರಾಡೋಕ್ಕೆ ಅನುಕೂಲ ಮಾಡ್ಬೋದು. ಅಥವಾ ಮೂಗಿನ ಒಳಗಡೆಯಿಂದ ದ್ರಾವಣ ಸುಲಭವಾಗಿ ಈಚೆ ಬರುವಾಗೆ ಮಾಡ್ಬೋದು. ನೀವು ನೋಡಿರ್ಬೋದು, ಕೆಲವರು ಬೆಳಗ್ಗೆ ಎದ್ದು ಹಲ್ಲುಜ್ಜುವಾಗ ಸೀನೋದು ಸೌಂಡ್ ಏನು ಭಯಂಕರ, ಒಂದು ಆನೆ ಗೀಳಿಡೋ ಹಾಗೆ ಸೌಂಡ್ ಮಾಡಿಕೊಂಡು ಮೂಗಿನಿಂದ ಕಶ್ಮಲ ತೆಗಿತಾರೆ. ಅದು ಕಾರಣ ಏನಂದರೆ ಅವರಿಗೆ DNS ಇದೆ, ಸರಿಯಾಗಿ ಈಚೆ ಬರಲ್ಲ ಅಂತ ಅದರ ಅರ್ಥ ಅಷ್ಟೇ. ಸೊ DNSನದ್ದು ಎಫೆಕ್ಟ್ಗಳು ನಾನು ಯಾವಾಗಲೂ ಹೇಳಿದಂಗೆ ಉಸಿರು ಕಟ್ಕೊಳ್ಳೋದು, ಮೂಗು ಕಟ್ಕೊಳ್ಳೋದು, ಸೈನೋಸೈಟಿಸ್ ಆಗೋದು, ಹೆಡ್ಡೇಕ್, ಸಿವಿಯರ್ ಹೆಡ್ಡೇಕ್ ಬರೋದು. ಯಾಕಂದರೆ ಸೈನಸಸ್ಸಲ್ಲಿ ನೀರು ಸೇರಿಕೊಂಡ್ರೆ ಸಿವಿಯರ್ ಥ್ರಾಬಿಂಗ್ ಪೇಯ್ನ್, ಅದು ಚೆನ್ನಾಗಿ ಹೊಡೆದಂಗೆ ಪೇಯ್ನ್ ಬರ್ತದೆ. ಸೊ ಹೀಗೆ ಹಲವಾರು ತೊಂದರೆಗಳು ಉಂಟಾಗ್ತವೆ. ಅದಕ್ಕೆ ನಾನು ಆವಾಗಲೇ ಹೇಳಿದ ಹಾಗೆ ಸ್ಟೀಮ್ ಇನಲೇಷನಿಂದ ಹಿಡಿದು ನೇಸಲ್ ಸ್ಪ್ರೇ, ನೇಸಲ್ ಡ್ರಾಪ್ಸ್ ತನಕ ಟ್ರೀಟ್ಮೆಂಟ್ ಕೊಡ್ಬೋದು. ಅಷ್ಟು ಮಾಡಿದ್ರೂ ಸರಿ ಹೋಗಲ್ಲ, ಯಾವಾಗಲೂ ಅದು ಮಾಡ್ತಾನೆ ಇರಲಿಕ್ಕೆ ಆಗಲ್ಲ, ನಮಗೆ ಕೆಲಸಕ್ಕೆ ಹೋಗಬೇಕು ಹಾಗೆ ಅಂತ ಹೇಳ್ತಾರೆ. ಸರಿ, ಆವಾಗ ನೀವು ನಿಮ್ಮ ಕುಟುಂಬ ವೈದ್ಯರು ಸಲಹೆ ಮಾಡ್ತಾರೆ, ನೀವೊಂದು ENT ಡಾಕ್ಟ್ರಿಗೆ ತೋರಿಸಿ ಅಂತ ಹೇಳಿ. ENT ಡಾಕ್ಟ್ರ್ ಏನು ಮಾಡ್ತಾರೆ, ಅದನ್ನು ಆ ಸೊಟ್ಟ ಮೂಗನ ಅಂದರೆ ಒಳಗಡೆ ಆ ಭಿತ್ತಿಯನ್ನು ಅವರು ಅದನ್ನು ಕರೆಕ್ಷನ್ ಮಾಡ್ತಾರೆ, ನೇಸೋಪ್ಲಾಸ್ಟಿ ಅಂತ ಮಾಡ್ತಾರೆ. ಅದನ್ನು ಸೊಟ್ಟದಾಗಿರುವಂಥದ್ದನ್ನು ನೇರ ಮಾಡ್ತಾರೆ. ಅದು ಆ ಟೆಕ್ನಿಕ್ ಅವರಿಗೆ ಗೊತ್ತಿರುತ್ತೆ. ಅವರು ಔಟ್ ಪೇಷಂಟ್ ಬೇಸಿಸ್ ಮೇಲೆ, ಅದೇನು ಮೇಜರ್ ಆಪ್ರೇಷನ್ ಏನಲ್ಲ, ಔಟ್ ಪೇಷಂಟ್ ಬೇಸಿಸ್ ಮೇಲೆ ನೇಸೋಪ್ಲಾಸ್ಟಿ ಅಥವಾ ರೈನೋಪ್ಲಾಸ್ಟಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ರೈನೋಪ್ಲಾಸ್ಟಿ ಅಂದರೆ ಮೂಗಿಗೆ ಸಂಬಂಧಪಟ್ಟಿದ್ದು ಅಂತ, ಪ್ಲಾಸ್ಟಿ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಗೊತ್ತಲ್ವ, ಕೃತಕವಾಗಿ ಮಾಡುವಂಥದ್ದು. ನ್ಯಾಚುರಲ್ ಆಗಿರೋದನ್ನು ಸ್ವಲ್ಪ ಆ ಸೊಟ್ಟಾಗಿ ಇರುವಂಥದ್ದನ್ನು ನೆಟ್ಟಾಗಿ ಮಾಡೋದು. ಸೊ ಇದಕ್ಕೆ ರೈನೋಪ್ಲಾಸ್ಟಿ ಅಂತಾರೆ. ಸೊ ಇದನ್ನು ಮಾಡಿಸ್ಕೊಂಡು ಸರಿಪಡಿಸ್ಕೊಳ್ಬೋದು. ಸೊ ಹೀಗೆ ಇವತ್ತಿನ ಈ ವಿಷಯ ಚಿಕ್ಕ ವಿಷಯ, ಆದರೆ ಸಾಮಾನ್ಯವಾಗಿ ನಾವು ಕಿರಿಕಿರಿ ಒಳಗಾಗ್ತೀವಿ, ಯಾರಿಗೆ ಹೇಳೋದು ಗೊತ್ತಾಗಲ್ಲ, ನಾವೇನೋ ಮಾಡ್ಕೋತೀವಿ ಅದಕ್ಕೆ. ಬಟ್ ಫಸ್ಟ್ ಸ್ಟೆಪ್ನಲ್ಲೇ ನೀವು ದಯವಿಟ್ಟು ನೇಸಲ್ ಸ್ಪ್ರೇ ಅಥವಾ ಡ್ರಾಪ್ಸ್ ಅಭ್ಯಾಸ ಮಾಡ್ಕೋಬೇಡಿ. ಯಾಕಂದರೆ ನೇಸಲ್ ಸ್ಪ್ರೇ ಮತ್ತು ಡ್ರಾಪ್ಸ್ಗಳು ಕೂಡ ಕೆಮಿಕಲ್ಸ್ಗಳಲ್ವಾ. ಈ ಕೆಮಿಕಲ್ಸ್ ಒಳಗಡೆ ಹೋಗಿ ನಿಮ್ಮ ಒಳಗಡೆ ಮೂಗಿನ ಒಳಗಡೆ ಇರುವಂತಹ ಸೂಕ್ಷ್ಮ ಪದರವನ್ನು ನಾಶ ಮಾಡುವಂತಹ ಸಾಧ್ಯತೆ ಇದೆ. ಸೂಕ್ಷ್ಮ ಪದರ ನಾಶ ಆದರೆ ಆವಾಗ ನಿಮಗೆ ಆಲ್ಫ್ಯಾಕ್ಟರಿ ಸೆನ್ಸ್ ಅಂದರೆ ಮೂಗಿನಲ್ಲಿ ವಾಸನೆ ನಿಮಗೆ ಗೊತ್ತಾಗದೇ ಇರುವಂತಹ ಸಂಭವ ಇದೆ. ಅದು ಪರ್ಮನೆಂಟ್. ನನಗೆ ಬಂದಿದ್ದಾರೆ ಆ ಥರ ಪೇಷಂಟ್ಗಳು. ಯಾವಾಗ ನೋಡಿದ್ರೂ ಆ ವಿಕ್ಸದು ಮುಂಚೆ ಒಂದು ವೈಟ್ ಕಲರ್ದು ಒಂದು ಬರ್ತಾಯಿತ್ತು ಅಂತ ಹೇಳ್ಕೊಳ್ತಾ ಇರೋದು. ಅದು ಮೂಗಿನ ನಶೆ ಸೇದಿದಂಗೆ ಅದನ್ನು ಒಳಗಡೆ ಹಾಕ್ಕೊಂಡು ಸೇರ್ತಾ ಇದ್ದದ್ದೊಂದು ಒಬ್ಬರು ಲೇಡಿ ಇದ್ದರು. ಅವರು ಹಾಗೆ ಅದನ್ನು ಅಭ್ಯಾಸ ಮಾಡಿಕೊಂಡು ಕೊನೆಗೆ ಏನಾಯಿತು ಅಂತಂದರೆ
ಅವರಿಗೆ ಸ್ಮೆಲ್ ಸೆನ್ಸೇಷನ್ನೇ ಗೊತ್ತಾಗಲಿಲ್ಲ. ಒಂದು ದಿವಸ ಅವರ ಯಜಮಾನರು ಗಂಡ ಓಡಿ ಬಂದುಬಿಟ್ಟು ನನ್ನ ಹತ್ರ ಬಂದುಬಿಟ್ಟು, ಏನು ಸರ್ ನಮ್ಮ ಹೆಂಡತಿಗೆ ಸ್ಮೆಲ್ಲೇ ಗೊತ್ತಾಗಲ್ಲ, ಇವತ್ತು ನಾನು ಆಫೀಸಿಂದ ಬರ್ತಾಯಿದ್ದೀನಿ, ಮನೆಯೆಲ್ಲ ಗ್ಯಾಸ್ ಸ್ಮೆಲ್ ಬರ್ತಾಯಿದೆ, ಏನು ಅಂತ ನೋಡಿ ಅಡುಗೆ ಮನೆಗೆ ಹೋದರೆ ಇವರು ನಾಬನ್ನು ಆನ್ ಮಾಡಿದ್ದಾರೆ, ಆದರೆ ಅದನ್ನು ಜ್ವಾಲೆಯನ್ನು ಆನ್ ಮಾಡಲಿಲ್ಲ, ಅಂದರೆ ಇದಕ್ಕೆ ದೀಪ ಹಚ್ಚಿಲ್ಲ, ಏನೋ ಬಿಸಿ ಮಾಡೋಕ್ಕೆ ಅಂತ ಹೊರಟಿದ್ದಾರೆ ಮತ್ತು ಮರೆತು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಮನೆ ಇಡೀ ಗ್ಯಾಸ್ ತುಂಬಿಕೊಂಡಿತ್ತು. ಸದ್ಯ ಇವರು ಆ ಟೈಮ್ನಲ್ಲೇ ಬಂದಿದ್ದರಿಂದ ಬಚಾವಾದರು, ಇಲ್ಲ ಅಂದರೆ ಅನಾಹುತ ಆಗ್ತಿತ್ತು. ಸೊ ದಯವಿಟ್ಟು ನೇಸಲ್ ಸ್ಪ್ರೇ ಅಥವಾ ಡ್ರಾಪ್ಸನ್ನು ಒಂದು ಅಭ್ಯಾಸ ಮಾಡಿಕೊಳ್ಬೇಡಿ. ಆದಷ್ಟು ಪ್ಲೈನ್ ಸ್ಟೀಮ್ ಇನ್ಹಲೇಷನಲ್ಲೇ ಇದು ಮಾಡ್ಕೊಂಡ್ಬಿಡಿ. ಕೊನೆಗೆ ಸಾಧ್ಯವೇ ಇಲ್ಲ ಅಂದರೆ ಈ ಥರ ಮಾಡಿ. ಅದೂ ನಿಮಗೆ ನಾನು ಹೇಳ್ದಂಗೆ ಅದು ತುಂಬ ಅಭ್ಯಾಸನೇ ಆಗೋಗ್ಬಿಟ್ರೆ ಮುಂದಕ್ಕೆ ತೊಂದರೆ ಆಗ್ಬೋದು. ಆವಾಗ ನೀವು ENT ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಸಲಹೆ ಕೇಳಿ ಅದನ್ನು ಕರೆಕ್ಟಿವ್ ಸರ್ಜರಿ, ಅದೇ ಫೈನಲ್ ಸೊಲ್ಯೂಷನ್ನು, ಅದನ್ನು ಮಾಡಿಕೊಳ್ಳಿ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.